ಜಡ್ ಜಮೀರ್ ಅಹಮದ್ ರವರಿಗೆ ಉಪಮುಖ್ಯಮಂತ್ರಿ ಮಾಡಿ ಮುಸ್ಲಿಂ ಸಮುದಾಯ ಒತ್ತಾಯ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ರಾಜ್ಯದ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರ ಮಂತ್ರಿ ಮಂಡಲದಲ್ಲಿ ಜಡ್ ಜಮೀರ್ ಅಹಮದ್ ಖಾನ್ ರವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕಲ್ಪಿಸಿಕೊಡಬೇಕೆಂದು ಕೂಡ್ಲಿಗಿ ಸಮಸ್ತ ಮುಸ್ಲಿಂ ಬಾಂಧವರ ಪರವಾಗಿ ಮುಸ್ಲಿಂ ಸಮಾಜದ ಮುಖಂಡರು ಹಾಗೂ ವಿವಿಧ ಸಮುದಾಯಗಳ ಮುಖಂಡರು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ವರಿಷ್ಠರಲ್ಲಿ ಹಾಗೂ ರಾಜ್ಯ ನಾಯಕರಲ್ಲಿ ಮತ್ತು ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರಲ್ಲಿ ಮನವಿ ಮಾಡಿದ್ದಾರೆ. ಜೂನ್ 6ರಂದು ಪಟ್ಟಣ ಹೊರವಲಯದ ಇಸ್ಮಾಯಿಲ್ ಸಾಬ್ ರವರ ತೋಟದ ಮನೆಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಪಟ್ಟಣ ಸೇರಿದಂತೆ ಕ್ಷೇತ್ರದ ವಿವಿಧೆಡೆಯ ಮುಸ್ಲಿಂ ಸಮಾಜದ ಮುಖಂಡರು ಹಾಗೂ ವಿವಿಧ ಸಮುದಾಯಗಳ ಮುಖಂಡರು ಕಾಂಗ್ರೆಸ್ ಪಕ್ಷಕ್ಕೆ ಈ ಮೂಲಕ ಒತ್ತಾಯಿಸಿದ್ದಾರೆ. ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರಾದ ಶುಕೂರ್ ರವರು ಮಾತನಾಡಿ, ಜಮೀರ್ ಅವರು ಕೇವಲ ಮುಸ್ಲಿಂ ಸಮಾಜದ ಆಸ್ತಿ ಮಾತ್ರವಲ್ಲ, ಅವರು ಕಟ್ಟಾ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾಗಿದ್ದಾರೆ. ಅವರು ಮುಸ್ಲಿಂ ಸಮಾಜದವರಾಗಿದ್ದಾರಾದರೂ ಎಲ್ಲಾ ಬಡ ಜನಾಂಗದವರಿಗೆ ಆಶ್ರಯದಾತರಾಗಿದ್ದಾರೆ. ರಾಜಕಾರಣಿಗಳಲ್ಲಿ ಕೆಲವು ಪ್ರಮುಖ ಮಾಸ್ ಲೀಡರ್ಗಳಲ್ಲಿ ಜಡ್ ಜಮೀರ್ ಅಹಮದ್ ರವರು ಓರ್ವರಾಗಿದ್ದಾರೆ. ಅವರ ರಾಜಕೀಯ ಏಳ್ಗೆ ಸಹಿಸದವರು ದುರುಳರು ತಂತ್ರಜ್ಞಾನವನ್ನು ದುರ್ಬಳಕೆ ಮಾಡಿಕೊಂಡು ಅವರ ತೇಜೋವಧೆ ಮಾಡುವ ಹುನ್ನಾರ ನಡೆಸಿದ್ದಾರೆ. ಪಕ್ಷದ ಏಳ್ಗೆಗಾಗಿ, ಸರ್ವ ಜನಾಂಗಗಳ ಶ್ರೇಯಸ್ಸಿಗಾಗಿ, ಮಾನವತಾವಾದದ ನೆಲೆಗಟ್ಟಿನಲ್ಲಿ ಡಾ.ಬಿ.ಆರ್. ಅಂಬೇಡ್ಕರ್ ರವರ ತತ್ವದಡಿ ಬಡವರ ದೀನದಲಿತರ ಪರವಾಗಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದ ಏಳ್ಗೆಗಾಗಿ ರಾಜ್ಯ ರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸುವ ಮೂಲಕ ಕಾಂಗ್ರೆಸ್ ಪಕ್ಷದ ಕಟ್ಟಾಳಾಗಿರುವ ಅವರಿಗೆ ಪಕ್ಷ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕಿದೆ ಎಂದು ಪಕ್ಷದ ವರಿಷ್ಠರಲ್ಲಿ ಈ ಮೂಲಕ ಕೋರುವುದಾಗಿ ಅವರು ತಿಳಿಸಿದ್ದಾರೆ. ಪಪಂ ಮಾಜಿ ಅಧ್ಯಕ್ಷರು ಹಾಗೂ ವಾಲ್ಮೀಕಿ ಸಮುದಾಯದ ಮುಖಂಡರು, ಕಾಂಗ್ರೆಸ್ ಪಕ್ಷದ ಎಸ್ಟಿ ಮೋರ್ಚಾ ಮುಖಂಡರಾದ ಕಾವಲಿ ಶಿವಪ್ಪ ನಾಯಕ, ವೀರಶೈವ ಸಮಾಜದ ಮುಖಂಡರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ದಿಬ್ಬದಹಳ್ಳಿ ಜಿ.ಆರ್. ಸಿದ್ದೇಶ್, ಮುಸ್ಲಿಂ ಸಮುದಾಯದ ಮುಖಂಡರಾದ ಕಾಂಗ್ರೆಸ್ ಮುಖಂಡರಾದ ಜಿ.ಆರ್. ಸಿದ್ದೇಶ್, ಗ್ಯಾರಂಟಿ ಸಮಿತಿಯ ತಾಲೂಕು ಅಧ್ಯಕ್ಷ ಮಹಮ್ಮದ್ ಜಿಲಾನ್, ಮುಸ್ಲಿಂ ಮುಖಂಡರಾದ ಬಾಷಾ ಸಾಬ್, ಅಬ್ದುಲ್ ಸಾಬ್, ಬಿ. ರೆಹಮಾನ್, ಅನ್ವರ್ ಬಾಷಾ, ರೈತ ಸಂಘದ ಬಾಷಾ ಸಬ್, ಶಫಿವುಲ್ಲಾ, ಸುಲೇಮಾನ್ ಸಾಬ್, ಆತ್ಮೀಯ ವೀಕ್ಷಕರೇ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ರಾಜ್ಯದ ಎಲ್ಲಾ ಸುದ್ದಿಗಳನ್ನು ವೀಕ್ಷಿಸಿ. ನನ್ನ ಹೆಸರು ಅಬ್ದುಲ್ಲಾ ಅಂತ, ಮೊಹಮ್ಮದಿಯಾ ಶಾದಿ ಮಹಲ್ ಕಮಿಟಿಯ ಅಧ್ಯಕ್ಷ ನಾನು. ಇವತ್ತಿನ ದಿವಸ ನಾವೆಲ್ಲ ಕಲ್ತಿರೋದೇನು ಅಂದರೆ, ಇಲ್ಲಿ ಸಾರ್ವಜನಿಕರು ಸರ್ವ ಜನಾಂಗದವರು ಕಲ್ತಿದ್ದೀವಿ, ಬಲ್ಲೆ ಮುಸ್ಲಿಮರಲ್ಲ. ನಮ್ಮ ಮಾಜಿ ಸಚಿವರಾದಂತಹ ಜಡ್ ಜಮೀರ್ ಅಹಮದ್ ಖಾನ್ ರವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಟ್ಟಿರೋದಿಲ್ಲ. ಆದ ಕಾರಣ ಅವರಿಗೆ ತಕ್ಷಣವೇ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಬೇಕು, ಉಪಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು. ಅವರ ಕೊಡುಗೆ ಇಡೀ ರಾಜ್ಯಕ್ಕೆ ಇದೆ. जमीर सर हमारे बहू मरे सो खत पे, ये बच्चे परदेसी हुए थे, वो तुम्हें दिए सो पैसे कमाने सो पेट को खा कर बर्बाद कर लिए. ये 5 लाख रुपए तुम्हें और दिए, वो 5 लाख से फिक्सेड रख डाले बच्चों के नाम से. ये बच्चों के लाइफ के बच्चों को भान भाई को जिंदगी दे डाले साहब. ನನ್ನ ಹೆಸರು ಎಸ್ ಬಾಷಾ ಸಾಬ್ ಅಂತ, ಪಕ್ಕದಹಳ್ಳಿ ಬಂಡಬಸಪುರ, ಕೂಡ್ಲಿಗಿ ತಾಲೂಕು, ವಿಜಯನಗರ ಜಿಲ್ಲೆ ಕಾರ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ರೈತ ಸಂಘದಲ್ಲಿ. ನಮ್ಮ ಬೇಡಿಕೆ ಏನಂದರೆ, ಇವತ್ತು ಬಂದಿರೋದು ಇಲ್ಲಿ ಕುಂತಿರೋ ಕಾರಣ ಏನಂದರೆ, ಜಮೀರ್ ಅಹಮದ್ ಸಾಹೇಬರು ಒಂದು ಬರೀ ಕರ್ನಾಟಕ ಸೀಮಿತ ಅಲ್ಲ, ಅವರು ಇಡೀ ದೇಶಕ್ಕೆ ಬೇಕಾಗಿರೋದು ಮುಂದೆ. ಯಾಕಂದರೆ ಅವ್ರಿಗೆ ಯಾವುದೋ ಕೋಪಲಿಂದ ಅವ್ರಿಗೆ ಯಾವುದೋ ತುಳಿಬೇಕಂತ ಒಂದು ಕಾರಣಕ್ಕೋಸ್ಕರ ಇವತ್ತು ಕೀಳ್ಮಟ್ಟವಾಗಿ ನೋಡ್ತಾ ಇದ್ದೀರಿ. ಮುಂದಿನ 28ನೇ ಇಸ್ವಿಯಲ್ಲಿ ಬರೋ ಎಲೆಕ್ಷನ್ನಲ್ಲಿ ಅವರು ಪವರ್ ಏನಂತ ತೋರಿಸ್ಬೇಕಾಗುತ್ತೆ. ಯಾಕಂದರೆ ಈಗ ವಾತಾವರಣದಲ್ಲಿ ಅವ್ರಿಗೆ ಯಾವುದೋ ಒಂದು ವಿಡಿಯೋ ಬಿಟ್ಟು ಅವ್ರಿಗೆ ಕೀಳ್ಮಟ್ಟವಾಗಿ ತುಳಿದು ಬಿಡ್ಬೇಕಂತ ಒಂದು ಅವ್ರಿಗೆ ಏನನ್ನ ಆಸೆ ನೀವು ಇಟ್ಕೊಂಡ್ರೆ ಅದು ನಿಮ್ಮ ತಪ್ಪು. ಏನನ್ನ ಅವ್ರು ತೊಗೊಂಡು ಇವತ್ತು ಮುಂದೆ ಕೆಲಸ ಮಾಡ್ಕೋಬೇಕು, ಮತ್ತೆ 28ಕ್ಕೆ ನೀವು ಅಧಿಕಾರಕ್ಕೆ ಬರಬೇಕಂದ್ರೆ ಅವ್ರು ಬಿಟ್ಟರೆ ಅಂದರೆ ನಮ್ದು ಏನಾಯ್ತು, 1 ಕೋಟಿ ಹತ್ರ ಜನ ಇದ್ದೀವಿ ನಾವು. ಬರೀ ನಮ್ಮ ಜನಾಂಗ ಒಂದೇ ಅಲ್ಲ, ಬೇರೆ ಜನಾಂಗದವರು ಕೂಡ ನಿಮಗೆ ಕೈ ಕೊಡಬೇಕಾಗುತ್ತೆ ಮುಂದೆ. ನನ್ನ ಹೆಸರು ಗಿರೀಶ್ ಅಂತ ಅಂದ್ಬಿಟ್ಟು ಕೂಡ್ಲಿಗಿ ಕ್ಷೇತ್ರದಲ್ಲಿ ಗಾರೆ ಕೆಲಸ ಮಾಡ್ತಾ ಇದ್ದೀವಿ ನಾವು. ಇಲ್ಲಿ ಜಮೀರ್ ಸಾಹೇಬರಿಗೆ ನಮ್ಮ ಕರ್ನಾಟಕ ಕ್ಷೇತ್ರದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕಾಗಿ ನಮ್ಮದು ಒಂದು ದೊಡ್ಡ ಕೂಗು. ನಮ್ಮ ಯಂಗ್ಸ್ಟರ್ಸ್ ಏನಾದರೆ, ಬಡಜನತೆ ಏನಾದರೆ, ಅವರಿಗೆ ಜಮೀರ್ ಸಾರ್ ಅವರು, ನಾವು ಕಂಡಂಥ ಜಮೀರ್ ಸಾರ್ ಅವರು, ನಾವು ವಯಸ್ಸಿನ ಚಿಕ್ಕವರಾಗಿರ್ಬೋದು, ಆದರೆ ಅನುಭವದಲ್ಲಿ ದೊಡ್ಡವರಿದ್ದೀವಿ. ನಾವು ಕಂಡಿರ್ತಕ್ಕಂಥ ಜಮೀರ್ ಸಾರ್ ಅವರು ಬಡವರಿಗೆ ಭಾಳ ರೀತಿಯಿಂದ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ಕೊಂತ ಬಂದಿದ್ದಾರೆ. ಇಂಥ ಒಂದು ಧೀಮಂತ ಒಂದು
ಒಂದು ಸದೃಢವಾಗಿರ್ತಕ್ಕಂಥ ವ್ಯಕ್ತಿಯನ್ನು ನಮ್ಮ ಕರ್ನಾಟಕ ಕ್ಷೇತ್ರದಲ್ಲಿ ಉಪಮುಖ್ಯಮಂತ್ರಿಯಾಗಿ ನಾವು ಮುಂದಿನ ದಿನಗಳಲ್ಲಿ ನೋಡಬೇಕಾಗಿ ನಾವು ಭಾಳ ಆತುರತಿದ್ದೀವಿ. ಇದಕ್ಕೆ ಎಲ್ಲ ಸಮಾಜದ ಮುಖಂಡರು ಇವತ್ತು ಒಂದು ಸಭೆ ಮಾಡಿದ್ವಿ ಅಷ್ಟೇ. ಈ ಸಭೆ ಮೂಲಕ ಏನು ಹೇಳಕತ್ತೀವಿ ಅಂದರೆ, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ವರಿಷ್ಠರಿಗೂ ಹಾಗೂ ಹಿರಿಯ ಮುಖಂಡರಿಗೆ ಒಂದು ರಿಕ್ವೆಸ್ಟ್ ಮಾಡಕತ್ತೀವಿ. ರಿಕ್ವೆಸ್ಟ್ ಏನಂದರೆ, ನಮ್ಮ ಮಾನ್ಯ BZ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕಂತೀವಿ. ಯಾಕಂದರೆ ಪಕ್ಷಕ್ಕೋಸ್ಕರ ಅವರು ಹಗಲು ರಾತ್ರಿ ಎಲ್ಲ ದುಡಿದಿದ್ದಾರೆ. ಯಾವಾಗೆಲ್ಲರೂ ಯಾವುದಾದ್ರೂ ಒಂದು ಮಸೀದಿಗಿರಲಿ, ದೇವಸ್ಥಾನಕ್ಕಿರಲಿ, ಯಾವುದಾದ್ರೂ ಬಡವರಿಗಿರಲಿ, ಯಾವುದೇ ಥರ ಸಮಸ್ಯೆ ಇದೆ ಅಂದರೆ ಮೊದಲೇ ಅವರು ಎಲ್ಲರಿಗಿಂತ ಮುಂಚೆ ಬರೋದು ಅವರೇ, ಜಮೀರ್ ಅಹಮದ್ ಖಾನ್ ಸಾಹೇಬರು. ಆದ ಕಾರಣ ಮೊನ್ನೆ ತಾನೇ ಯಾವುದೇ ಒಂದು ಷಡ್ಯಂತರ ಮಾಡಿ ಮೂಲಕ ಸೃಷ್ಟಿಯಾಗಿರೋ ಒಂದು ತಮ್ಮ ಸಹಾಯ ಸ್ಥಾನ ನೀಡಿ ಪ್ರತಿಯೊಂದು ಯಾವುದೇ ವಿಚಾರದಲ್ಲಾಯಿತು ಕೂಡ ಅವರು ಯಾವುದು ಕಮ್ಯುನಿಟಿ ನೋಡದೆ ಅಂಥ ಒಬ್ಬ ಕೊಡುಗೆ ದಾನಿಯಾದಂಥ ಜಮೀರ್ ಅಹಮದ್ ಸರ್ ಅವರಿಗೆ ನಿಜವಾಗ್ಲೂ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟರೆ ಅದು ನಮ್ಮ ಸರ್ಕಾರಕ್ಕೆ ಒಂದು ಶೋಭೆ ಅಂತ. ಜಿಲ್ಲಾ ಕೂಡ್ಲಿಗಿ ತಾಲೂಕು ವಿಜಯನಗರ ಜಿಲ್ಲಾ ನೋಡ್ರಿ ನಮ್ಮದು. ನಾವು ಇಡೀ 80 ವರ್ಷದಿಂದ ಇಲ್ಲೇ ನಮ್ಮ ಅತ್ತೆ ಮಾವರೆಲ್ಲರೂ ಕಳೆದಿರೋ ಜೀವನ. ನಮ್ಮ ಕಷ್ಟ ಕಾಲದಲ್ಲಿ ನನ್ನ ಗಂಡ ಹೇಳಿ ತೀರ್ಕೊಂಡ್ರು. ನನಗೆ ಕಾಂಗ್ರೆಸ್ ಪಾರ್ಟಿ ಬಿಟ್ಟು ನನಗೆ ಬೇರೆ ಪಾರ್ಟಿಗೆ ಹೋಗಿ ನೀನು ಓಟ್ ಹಾಕಿದರೆ ನೀನು ನನ್ನಲ್ಲಿ ನನ್ನ ಹೆಂಡ್ತಿ ಅಲ್ಲ ಅಂತ ಹೇಳಿ ಸತ್ರು. ಓಟ್ ಹಾಕಿ ನಿನ್ನೆ ದಿನ ಹಾಕಿದ್ರು, ಇವತ್ತಿನ ತೀರ್ಕೊಂಡ್ರು. ನಮಗೆ ಇವತ್ತು ಯಾರು ಏನಂದ್ರು ಕೂಡ ಕಾಂಗ್ರೆಸ್ ಪಾರ್ಟಿ ಬಿಟ್ಟು ನಮ್ಮ ಮುಸ್ಲಿಮ್ಸ್ ಬಾಂಧವ ಯಾರು ಹೋಗಲ್ಲ. ಏನು ಮಾಡಿದ್ರು ಮಧ್ಯಕ್ಕೆ ಬಂದು ಮಾಡಿದರೆ ಬರೀ ರೇಟ್ ಮಾಡಿದರು, ಬಡವ್ರನ್ನ ಅನ್ಯಾಯ ಮಾಡಿದರು. ಇವತ್ತು ಜಮೀರ್ ಸಾರು ಬಡ ಜನರಿಗೆ ಜೀವ ಉಳಿಸ್ಯಾರ. ಹಿಂದೂ ಮುಸ್ಲಿಮ್ ಅಂತ ಭೇದ ಇಲ್ಲ. ಆದರೆ ಏನಂದ್ರು ಕೂಡ ಇವರು ಹಸ್ತತಂತಂದೇಳಿ ಹುಲ್ಲು ತಿನ್ನಲ್ಲ. ಹಸು ಯಾವಾಗಲೂ ಹುಲ್ಲು ತಿನ್ನಲ್ಲ, ಆಹಾರನೇ ತಿಂದಿತ್ತು. ಇದನ್ನು ಇಷ್ಟು ತಾಳ್ಮೆ ಇಲ್ದಲ್ಲಿ ಅವ್ರ ಮೇಲೆ ಅಪವಾದ ಹೊರಿಸ್ತಾರೆ. ಏನು ಅಪವಾದ ಹೊರಿಸಿದ್ರೆ ಅಲ್ಲ ಏಕೆ ಏನಂತ ತಿಳ್ಕೊಂಬಿಟ್ಟಿರಿ. ನಿಮ್ಮೆಲ್ಲ ಇವತ್ತಿದ್ದು ನಾಳೆ ಹೋಗೋರು, ನಿಯತ್ತಾಗಿ ಹೋಗೋದು ಕಲೀರಿ. ಅಸ್ಸಲಾಮ್ ಅಲೈಕುಂ. ನನ್ನ ಹೆಸರು ಸೈಯದ್ ಶುಕೂರ್ ಅಂತೇಳಿ, ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರು, ಪಟ್ಟಣ ಪಂಚಾಯತಿ ಕೂಡ್ಲಿಗಿ, ಹಾಗೂ KPCC ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಲ್ಪಸಂಖ್ಯಾತರ ವಿಭಾಗ ಹಾಗೂ KPCC ಸಂಯೋಜಕರಾಗಿ ನಾವಿದ್ದೀವಿ. ನಮಗೆ ಓಟ್ ಬಂದಾಗಿಂದ ನಾವು ಯಾವಾಗಲೂ ಕಾಂಗ್ರೆಸ್ ಜೊತೆನೇ ಇದ್ದೀವಿ. ಇದಕ್ಕಿಂತ ಮುಂಚೆ ನಮ್ಮ ತಾಯಿಯವರು ಪಟ್ಟಣ ಪಂಚಾಯತಿ ಅಧ್ಯಕ್ಷ ಆಗಿದ್ದರು ಕಾಂಗ್ರೆಸ್ಸಿಂದ. ಇವಾಗೂ ನಾವು ಮೈನಾರಿಟಿಯಿಂದ ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬ್ರವರಿಗೆ ಮತ್ತು KPCCಯ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ BK ಹರಿಪ್ರಸಾದ್ ಸಾಹೇಬ್ರವರಿಗೆ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರವರಿಗೆ, ಹಾಗೂ ಮೊನ್ನೆ ತಾನಲ್ಲಿ ಮುಳುಗಿ ಸತ್ತಿರ್ತಕ್ಕಂಥ ಕುಟುಂಬಗಳಿಗಿರ್ಬೋದು ಅಥವಾ ಇನ್ಯಾವುದೇ ಅನಾಹುತಗಳಾಗಿದ್ದ ಸಂದರ್ಭದಲ್ಲಿ ಕೂಡ್ಲಿಗಿ ಕ್ಷೇತ್ರದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಕುಟುಂಬಗಳಿಗೆ ತಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಅನುದಾನವನ್ನು ಕೊಟ್ಟಿರೋದೇ ಇವತ್ತು ಜನ ಸೇರೋದಕ್ಕೆ ಸಾಕ್ಷಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ BZ ಜಮೀರ್ ಅಹಮದ್ ಸಾಹೇಬರು ಒಂದು ಜಾತಿಗೆ ಸೀಮಿತ ಆಗಿರ್ತಕ್ಕಂಥ ವ್ಯಕ್ತಿ ಅಲ್ಲ, ಇಡೀ ರಾಜ್ಯಕ್ಕೆ ಆಗಿರ್ತಕ್ಕಂಥ ಒಂದು ದೊಡ್ಡ ಆಸ್ತಿ ಅವರು.